ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಪಂಚೆನ ಯೂಸ್ ಮಾಡಿಕೊಂಡು ಪೆಟಿಕೋಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 6 ಪೀಸಸ್ನ ಪೆಟಿಕೋಟನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮನೇಲಿರೋ ಈ ಥರ ಓಲ್ಡ್ ಪಂಚೆ ವೈಟ್ ಶೇಡ್ ಆಗಿದೆ ಅಂದರೆ ಹಾಕ್ಕೊಳ್ಳೋದಿಲ್ಲ ಅಲ್ವಾ, ಅದರಲ್ಲಿ ನಾವು ಈಸಿಯಾಗಿ ಈ ರೀತಿ ಪೆಟಿಕೋಟನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಪಂಚೆಗಳು ನಮಗೆ 2 ಮೀಟ್ರು ಇಲ್ಲ 2 ಮೀಟ್ರ್ಗಿಂತ ಜಾಸ್ತಿನೇ ಇರುತ್ತೆ. ಸೈಡ್ಗಳಲ್ಲಿ ಏನಾದರೂ ಬಾರ್ಡರ್ ಬಂದಿದ್ದರೆ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಈ ಸೈಡು ಆ ಸೈಡು ಮೇಲೆ ಕೆಳಗಡೆ ಸಹ ಕೆಲವೊಂದು ಪಂಚೆಗಳಿಗೆ ಬಾರ್ಡರ್ ಬಂದಿರುತ್ತೆ ಅಲ್ವಾ, ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನನಗೆ 1.25 ಮೀಟ್ರ್ ಇದೆ. 2 ಮೀಟ್ರ್ ಇತ್ತು. ಇದರಲ್ಲಿ ನಾನು ಆ ಕಡೆ ಈ ಕಡೆ ಎಡ್ಜಲ್ಲಿ ಇದ್ದಿದ್ದು ಬಾರ್ಡ್ರನ್ನ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಆ ಬಾರ್ಡ್ರ್ ಬಂದು ಒಂದು 5 ಇಂಚ್ ಏನೋ ಇತ್ತು. ಎರಡೂ ಸೈಡು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದು ಸ್ವಲ್ಪ ಕಡಿಮೆ ಬಂದಿದೆ. ಇಷ್ಟು ಕ್ಲಾತು ಪೆಟಿಕೋಟ್ಗೆ ಸರಿ ಹೋಗುತ್ತೆ. ಇದನ್ನು ನಾವೀಗ 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಲೆಂತ್ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಯಾವ ಥರ ನಮಗೆ ಲೆಂತ್ ಇರುತ್ತೋ ಅದೇ ಥರನೇ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ 4 ಲೇಯರಲ್ಲಿ ನನ್ನ ಸೈಡು ಫೋಲ್ಡಿಂಗ್ ಪಾರ್ಟ್ ಹಾಕ್ಕೊಂಡಿದ್ದೀನಿ. ಆಪೋಸಿಟಲ್ಲಿ ಓಪನ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಕಡೆ ಎಡ್ಜಲ್ಲಿ ಈ ಬಾರ್ಡ್ರ್ ಇದೆಯಲ್ಲ, ಇದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಬಾರ್ಡ್ರ್ ಏನಾದರೂ ಇದ್ದರೆ ಅದನ್ನು ಮೊದಲು ಕಟ್ ಮಾಡಿ ತೆಗೆದುಬಿಡಿ. ಈಗ ಈ ಕಡೆ ಎಡ್ಜಲ್ಲಿ ನಾವು 1 ಇಂಚು ಮಾರ್ಜಿನ್ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ಈ 1 ಇಂಚನ್ನು ಬಿಟ್ಟು ಇಲ್ಲಿಂದ ನಮಗೆ ಪೆಟಿಕೋಟ್ನ ಲೆಂತ್ ಎಷ್ಟು ಬೇಕಾಗಿರುತ್ತೆ ಅಂತ ನೋಡಿಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಹಳೆ ಪೆಟಿಕೋಟ್ ಇದ್ದರೆ ಅದರಲ್ಲಿ ಲೆಂತನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಪ್ರಿಲ್ಸ್ ಲಂಗಾನ ತೋರಿಸ್ತಾ ಇಲ್ಲ, ಅಂದರೆ ಪ್ರಿಲ್ಸು ಕೆಳಗಡೆ ಕೊಡ್ತೀವಿ ಅಲ್ವಾ ಪೆಟಿಕೋಟ್ಗೆ, ಆ ಥರದ್ದು ತೋರಿಸ್ತಾ ಇಲ್ಲ. ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಫ್ರಿಲ್ಸ್ ಬೇಕು ಅಂದರೆ ನೀವು ಮೇಲೆ ಪಟ್ಟಿನ ಬಿಡಬೇಕು, ಅಂದರೆ ಲಾಡಿ ಹಾಕ್ಕೊಳ್ಳೋ ಪಟ್ಟಿನ ಬಿಟ್ಟು ಈ ಪ್ರಿಲ್ಸ್ ಇರೋದನ್ನು ಬಿಟ್ಟು ನೀವು ಲೆಂತನ್ನು ತೊಗೊಂಡು ಅದಕ್ಕೆ ನೀವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಕೆಳಗಡೆ ಪ್ರಿಲ್ಸ್ ಏನು ಕೊಡ್ತಾ ಇಲ್ಲ, ಇದೇ ಕ್ಲಾತಲ್ಲೇ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪೆಟಿಕೋಟ್ನ ರೆಡಿ ಲೆಂತ್ ಬಂದು ನನಗೆ 38 ಇಂಚ್ ಬೇಕು. ಈ 38 ಇಂಚಲ್ಲಿ ಮೇಲೆ ಪಟ್ಟಿಗೆ 1.5 ಇಂಚನ್ನು ಬಿಟ್ಟು 36.5 ಇಂಚ್ ಲೆಂತನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ನಾವು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದೇ ಕ್ಲಾತಲ್ಲೇ ನಾವು ಫೋಲ್ಡ್ ಮಾಡೋದ್ರಿಂದ ಎಕ್ಸ್ಟ್ರಾನ ತೊಗೊಳ್ಬೇಕು. ಒಂದು ವೇಳೆ ನೀವು ಆಗಲೇ ನಾನು ಹೇಳ್ದಂಗೆ ಫ್ರಿಲ್ಸ್ ಕೊಡ್ತೀರಿ ಅನ್ನೋಂಗಿದ್ರೆ ಅದನ್ನು ಮೈನಸ್ ಮಾಡಿ ನೀವು ಈ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ನೋಡ್ಕೊಳ್ಳಿ. ಇಲ್ಲಿ ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಪೆಟಿಕೋಟ್ನ ಲೆಂತ್ ನಮಗೆ ಸಿಕ್ತು. ಈಗ ಇದನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಈ ಉಳಿದಿರೋ ಪೀಸಲ್ಲಿ ನಾವು ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು. ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಸೊಂಟದ ಲೂಸನ್ನು ತಗೊಳ್ಬೇಕು. ಸೊಂಟದ ಲೂಸು ಅಷ್ಟೇ ನಿಮ್ಮ ಹಳೆ ಪೆಟಿಕೋಟಲ್ಲಿ ಎಷ್ಟಿರುತ್ತೋ ಅಷ್ಟು ನೀವು ತೊಗೊಳ್ಬೋದು. ಇಲ್ಲಾಂದರೆ ನೀವು ಬಾಡಿ ಮೆಜರ್ಮೆಂಟ್ ತೊಗೊಳ್ತೀರ ಅನ್ನೋಂಗಿದ್ರೆ ನಿಮ್ಮ ಬಾಡಿನ ಸೊಂಟದ ಲೂಸ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ನೀವು ಒಂದು 8 ರಿಂದ 10 ಇಂಚು ಲೂಸಿಂಗನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 42 ಇಂಚು ಸೊಂಟದ ಲೂಸನ್ನು ತಗೊಳ್ತಾ ಇದ್ದೀನಿ. ಈ 42 ಇಂಚಲ್ಲಿ ನಾವು 8ನೇ ಭಾಗನ ತಗೊಳ್ಬೇಕು. ನಿಮಗೆ ಸೊಂಟದ ಲೂಸ್ ಎಷ್ಟು ಬೇಕಾಗಿರುತ್ತೋ ನಿಮ್ಮ ಪೆಟಿಕೋಟಲ್ಲಿ ನೋಡಿಕೊಂಡು ಅದರಲ್ಲಿ ನೀವು 8ನೇ ಭಾಗನ ತಗೊಳ್ಬೇಕು. ನಮಗಿಲ್ಲಿ ಈ ಕಡೆ 4 ಪೀಸು ಆ ಕಡೆ 4 ಪೀಸು 8 ಪೀಸ್ ಬರುತ್ತೆ. ಅದಕ್ಕೋಸ್ಕರ ನಾವು 8ನೇ ಭಾಗನ ತಗೊಳ್ಬೇಕು. ಇಲ್ಲಿ ನನಗೆ 8ನೇ ಭಾಗ ಬಂದು 42 ಇಂಚಲ್ಲಿ 5.25 ಬರುತ್ತೆ, ಅಂದರೆ 5.25 ಇಂಚ್ ಬರುತ್ತೆ. ನಮಗೆಷ್ಟು ಬರುತ್ತೋ ಅದಕ್ಕೆ ನಾವು ಅರ್ಧ ಇಂಚು ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಟಿಚಿಂಗಲ್ಲಿ ನಮಗೆ ಮಾರ್ಜಿನ್ಗೆ ಅರ್ಧ ಇಂಚು ಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಎಷ್ಟು ಬಂದಿರುತ್ತೋ ಅದಕ್ಕೆ ನಾವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡು ಈ ಕಡೆಯಿಂದ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಈಗ ಈ ಸೈಡ್ ಬಂದಾಗ ನಾವು ಆ ಕಡೆಯಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಸೈಡ್ ಬಂದಾಗ ಈ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ಬೇಕು, ಆ ಸೈಡ್ ಬಂದಾಗ ಆ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗು ಅಟ್ಯಾಚ್ ಆಗೋ ಥರ ಈ ರೀತಿ ಟೇಪ್ನಾಗಲಿ ಸ್ಕೇಲ್ನಾಗಲಿ ಇಟ್ಕೊಳ್ಳಿ. ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಅಂದರೆ ಕ್ರಾಸಾಗಿ ಬರುತ್ತೆ ನಮಗೆ ಈ ಲೈನ್ ಅನ್ನೋದು. ಇದೇ ಥರನೇ ನಾವು ಮಾರ್ಕ್ ಮಾಡ್ಕೊಳ್ಬೇಕು.
ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ನಾವೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಕಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಈ ಫೋಲ್ಡಿಂಗ್ ಪಾರ್ಟ್ ಇರೋ ಕಡೆ 2 ಪೀಸ್ ಸಿಗುತ್ತೆ. ಇದು ಬಂದು ನಮಗೆ ದೊಡ್ಡ ಪೀಸು 2 ಪೀಸ್ ಬರುತ್ತೆ. ಫ್ರಂಟಿಗೊಂದು ಬ್ಯಾಕಿಗೊಂದು ಈ ದೊಡ್ಡ ಪೀಸ್ ಸಿಗುತ್ತೆ. ಇನ್ನು ಉಳಿದಿರೋದು ನಮಗೆ 4 ಪೀಸ್ ಇರುತ್ತೆ. ಈಗ ಈ ಫ್ಯಾಬ್ರಿಕನ್ನು ನಾವು ಇದೇ ಥರ ಫೋಲ್ಡಿಂಗಲ್ಲೇ ಇಟ್ಕೊಳ್ಬೇಕು. ಫೋಲ್ಡಿಂಗಲ್ಲೇ ಇಟ್ಕೊಂಡು ಈಗ ಈ ಸಣ್ಣ ಪೀಸನ್ನು ತಗೊಳ್ಳೋಣ. ಈ ಪೀಸಸಲ್ಲಿ ಒಂದು ಕ್ಲಾತ್ ಅನ್ನೋದು ನಮಗೆ ಫೋಲ್ಡಿಂಗಲ್ಲಿ ಇರುತ್ತೆ ಈ ಸೈಡು. ಇದನ್ನು ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ಈ ಪೀಸಸ್ಸು 4 ಬೇಕಾಗುತ್ತೆ. ಫ್ರಂಟಿಗೆ 2 ಬ್ಯಾಕಿಗೆ 2. ಫೋಲ್ಡಿಂಗ್ ಏನಾದರೂ ಇದ್ದರೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈಗ ಈ ಕ್ಲಾತನ್ನು ನಾವು ಸ್ಟ್ರೈಟ್ ಆಗಿರೋ ಕಡೆದನ್ನು ತಗೊಂಡು ಈ ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಆ ಕಡೆಗೆ ನೀಟಾಗಿ ಎಡ್ಜಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೆ ಕೆಳಗಡೆ ಇಲ್ಲಿ ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಕಡಿಮೆ ಇರುತ್ತೆ. ಅದನ್ನು ಸರಿ ಮಾಡಿಕೊಂಡು ಈ ಕಡೆ ಸ್ಟ್ರೈಟ್ ಪೀಸು ಎಷ್ಟಕ್ಕೆ ಇರುತ್ತೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಬೇಕು. ಎರಡೂ ಸೈಡು ಸಹ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಇರುತ್ತೆ. ಅದನ್ನು ಸರಿ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ವೈಟ್ ಪೀಸಲ್ಲಿ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನಿಮಗೆ ಕಟ್ ಮಾಡ್ಕೊಳ್ಳೋವಾಗ ಐಡಿಯಾ ಬರುತ್ತೆ, ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಪೀಸಸ್ ನಮಗೆ 4 ಪೀಸು ಸಿಗುತ್ತೆ. ಈಗ ಇನ್ನೊಂದು 2 ಪೀಸ್ ಇದೆಯಲ್ಲ ಅದನ್ನು ತಗೊಂಡು ಸೇಮ್ ಇದೇ ಥರನೇ ನಾವು ಕಟ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗಡೆ ಹೆಚ್ಚು ಕಡಿಮೆ ಇರೋದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು. ಇದನ್ನು ಸಹ ಈ ಥರ ಈ ಸ್ಟ್ರೈಟ್ ಕಡೆ ಇರೋದನ್ನು ತಗೊಂಡು ಕ್ರಾಸ್ ಕಡೆ ಇರೋ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಎಡ್ಜನ್ನು ಕರೆಕ್ಟಾಗಿ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇರೋದನ್ನು ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಈ ದೊಡ್ಡ ಪೀಸಸನ್ನು ತಗೊಳ್ಬೇಕು. ಇಲ್ಲಿ ನಮಗೆ 2 ಪೀಸ್ ಬಂದಿರುತ್ತೆ. ಇದರಲ್ಲಿ ಫ್ರಂಟಿಗೆ ಒಂದು ಬರುತ್ತೆ, ಬ್ಯಾಕಿಗೆ ಒಂದು ಬರುತ್ತೆ. ಒಂದು ಪೀಸನ್ನು ತಗೊಂಡು ಈ ಸಣ್ಣ ಪೀಸಲ್ಲಿ 2 ಪೀಸನ್ನು ತಗೊಳ್ಬೇಕು. ಸಣ್ಣ ಪೀಸಲ್ಲಿ 2 ಪೀಸ್ ತಗೊಂಡು ಈ ಕಡೆಗೆ ಒಂದು ಪೀಸು ಆ ಕಡೆಗೆ ಒಂದು ಪೀಸನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸಣ್ಣ ಪೀಸನ್ನು ತಗೊಂಡು ಈ ಸಣ್ಣ ಪೀಸನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಈ ಚಿಕ್ಕ ಪೀಸಲ್ಲಿ ನಾವು ಸ್ಟ್ರೈಟ್ ಬಂದಿರುತ್ತೆ ನೋಡಿ, ಕ್ರಾಸ್ ಕಡೆ ಅಲ್ಲ ಸ್ಟ್ರೈಟಾಗಿ ಬಂದಿರೋ ಕಡೆ ಬಂದಿರುತ್ತೆ ಅಲ್ವಾ, ಅದನ್ನು ತಗೊಂಡು ನಾವು ಈ ದೊಡ್ಡ ಪೀಸ್ಗೆ ಅಟ್ಯಾಚ್ ಆಗೋ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ದೊಡ್ಡ ಪೀಸ್ ಮೇಲೆ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಯಾವ ರೀತಿ ನಾವು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ. ಆ ಥರನೇ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ಪೀಸಸನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಸೊಂಟದ ಲೂಸು 2 ಪೀಸಲ್ಲೂ ಅಂದರೆ ಸಣ್ಣ ಪೀಸು ದೊಡ್ಡ ಪೀಸಲ್ಲಿ ಯಾವ ಕಡೆ ಕಟ್ ಮಾಡ್ಕೊಂಡಿರ್ತೀವೋ ಅವೆರಡೂ ಸೊಂಟದ ಕಡೆನೇ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಗಮನಿಸ್ಕೊಳ್ಳಿ. ಇನ್ನೊಂದು ಕಡೆ ಪೀಸಸ್ನು ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ಬೆಲ್ಟ್ ಪಟ್ಟಿನ ಅಗಲ ಬಂದು ನಾನು 4 ಇಂಚು ತಗೊಳ್ತಾ ಇದ್ದೀನಿ. ರೆಡಿ ನಮಗೆ 1.5 ಇಂಚು ಬೇಕು ಅಂದರೆ 4 ಇಂಚು ತಗೊಳ್ಬೇಕು. ಒಂದು ವೇಳೆ 2 ಇಂಚು ಕೊಡ್ತೀರಿ ಅನ್ನೋಂಗಿದ್ರೆ 5 ಇಂಚು ತಗೊಳ್ಬೇಕು. ಮೊದಲಿಗೆ ಈ ಥರ ಕ್ಲಾತನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ವಿಡ್ತ್ ತಗೊಳ್ಳೋಣ, ಅಂದರೆ ಸೊಂಟದ ಲೂಸನ್ನು ತಗೊಳ್ಬೇಕು. ಸೊಂಟದ ಲೂಸು ನಾನು ತಗೊಂಡಿರೋದಿಲ್ಲಿ 42 ಇಂಚ್ ಅಲ್ವಾ, 42 ಇಂಚಲ್ಲಿ ಅರ್ಧನ ತಗೊಳ್ಬೇಕು. ಇಲ್ಲಿ ಫೋಲ್ಡಿಂಗಲ್ಲಿ ನಾವು ಕ್ಲಾತ್ ಹಾಕ್ಕೊಂಡಿರೋದ್ರಿಂದ ಅರ್ಧ ತಗೊಳ್ಬೇಕು. 21 ಇಂಚ್ ಬರುತ್ತೆ. ಈ 21 ಇಂಚ್ಗೆ ನಾವು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಎಡ್ಜ್ಗಳಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಅಂದರೆ ಟೋಟಲ್ ನಮಗೆ ಈ ಡಬಲ್ ಫೋಲ್ಡಿಂಗಲ್ಲಿ ಬಿಡ್ತು 22 ಇಂಚ್ ಬೇಕು. ಇಲ್ಲಿ ನಾನು 22 ಇಂಚ್ ತಗೊಂಡಿದ್ದೀನಿ. ಬಿಡ್ತಾಯಿತು. ಈಗ ಬೆಲ್ಟ್ ಲೆಂತನ್ನು ತಗೊಳ್ಬೇಕು. ಬೆಲ್ಟ್ ಲೆಂತ್ ನಾನಿಲ್ಲಿ 1.5 ಇಂಚ್ ಇಡ್ತಾ ಇದ್ದೀನಿ. 1.5 ಇಂಚ್ ನಮಗೆ ರೆಡಿ ಬೇಕು ಅಂದರೆ 4 ಇಂಚ್ ಲೆಂತ್ ತೊಗೊಳ್ಬೇಕು. 2 ಇಂಚ್ ಲೆಂತ್ ಬೇಕು ಅಂದರೆ 5 ಇಂಚು ತೊಗೊಳ್ಬೇಕು. ಇಲ್ಲಿ ನಾನು 1.5 ಇಂಚ್ ಇಡ್ತಾ ಇರೋದ್ರಿಂದ 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 4 ಇಂಚು ಕರೆಕ್ಟಾಗಿರೋ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಈ ಪೀಸನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಬೆಲ್ಟ್ ಪಟ್ಟಿನೂ ಸಹ ಕಟ್ ಮಾಡ್ಕೊಂಡಾಯಿತು. ಬೆಲ್ಟ್ ಪಟ್ಟಿನ ಈ ಕಡೆ ಎಡ್ಜಲ್ಲಿ ಆ ಕಡೆ ಎಡ್ಜಲ್ಲಿ ಈ ಥರ ನಾವು 1/2 ಇಂಚ್ಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರನೇ ನಾವು 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ ನಾನಿಲ್ಲಿ ಕಲೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಪೀಸ್ಗೆ ಸಣ್ಣ ಪೀಸಸನ್ನು ಆ ಕಡೆ ಒಂದು ಈ ಕಡೆ ಒಂದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ನೀವು ಇನ್ನೊಂದು ಪೀಸ್ನೂ ಸಹ ಅಟ್ಯಾಚ್ ಮಾಡ್ಕೊಂಡಿರಬೇಕು. 2 ಪೀಸನ್ನು ಅಟ್ಯಾಚ್ ಮಾಡಿಕೊಂಡು
ಒಂದು ಪೀಸನ್ನು ಈ ಥರ ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡಿರೋದು ಕೆಳಗಡೆ ಇರಬೇಕು, ಸೀದಾ ಸೈಡು ಮೇಲೆ ಇರಬೇಕು. ಈ ಥರ ಇಟ್ಕೊಂಡು ಇನ್ನೊಂದು ಪೀಸನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ, ಬ್ಯಾಕ್ ಪೀಸು. ಈ ಬ್ಯಾಕ್ ಪೀಸನ್ನು ನಾವು ಇದ್ರ ಮೇಲೆ ಇಟ್ಕೊಳ್ಬೇಕು. ಸೀದಾ ಸೈಡು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು, ಉಲ್ಟಾ ಸೈಡು ಮೇಲೆ ಇರಬೇಕು. ಈ ಥರ ಎರಡೂ ಸೀದಾ ಒಂದೇ ಕಡೆಗೆ ಇಟ್ಕೊಂಡು ಒಂದು ಕಡೆ ಎಡ್ಜನ್ನ ಮತ್ತೆ ನಾವು ಈ ಪೀಸಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಬಾರ್ದು, ಒಂದು ಸೈಡ್ ಮಾತ್ರ ಎರಡೂ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡ್ ಬಂದಾಗ ಅಂದರೆ ಇಲ್ಲಿ ಓಪನ್ ಸೈಡ್ ಇಟ್ಕೊಂಡಿರ್ತೀವಿ ಅಲ್ವಾ, ಈ ಕಡೆ ಬಂದಾಗ ನಾವು ಒಂದು 5ರಿಂದ 4 ಇಂಚ್ ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಸಪ್ರೇಟಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 5 ಇಂಚ್ ಲೆಂತ್ಗೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ನಾವು ಸಪ್ರೇಟಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪ್ಲೇಸಲ್ಲಿ ನಮಗೆ ಸ್ವಲ್ಪ ಓಪನ್ ಅನ್ನೋದು ಬರುತ್ತೆ ಪೆಟಿಕೋಟ್ಗೆ, ಅದಕ್ಕೋಸ್ಕರ ಈ ಥರ ಡಬಲ್ ಫೋಲ್ಡ್ ಮಾಡಿ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನಿಲ್ಲಿ ನಿಮಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡೂ ಪೀಸನ್ನು ಅಟ್ಯಾಚ್ ಮಾಡಿ ಒಂದು ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ ಅಲ್ವಾ, ಆ ಸೈಡನ್ನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಫ್ರಂಟ್ ಪೀಸು ಬ್ಯಾಕ್ ಪೀಸು ಎರಡೂ ಸಹ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಆಗಲೇ ನಾನು ತೋರಿಸ್ದಂಗೆ ಇಲ್ಲಿ ನಾವು ಸಪ್ರೇಟಾಗಿ ಈ ಎಡ್ಜಸನ್ನು 5 ಇಂಚ್ ಲೆಂತ್ಗೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೇಮ್ ಇದೇ ಥರ ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ನೋಡ್ಕೊಳ್ಳಿ, ರಾಂಗ್ ಸೈಡ್ಗೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಬೆಲ್ಟ್ ಪಟ್ಟಿನ ತಗೊಳ್ಳಿ. ಬೆಲ್ಟ್ ಪಟ್ಟಿನ ತಗೊಂಡು ಮೊದಲಿಗೆ ಒಂದು ಸೈಡ್ ಮಾತ್ರ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಬೆಲ್ಟ್ ಪಟ್ಟಿನ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಪೆಟಿಕೋಟನ್ನು ತಗೊಂಡು ಉಲ್ಟಾ ಸೀದನ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಕೆಳಗಡೆ ಹೋಗಬೇಕು, ಉಲ್ಟಾ ಸೈಡ್ ಅನ್ನೋದು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈ ಪಟ್ಟಿನ ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡ್ ಅನ್ನೋದು ಉಲ್ಟಾ ಸೈಡ್ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು. ಫ್ರಂಟ್ಗೆ ನಾವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ. ಇದನ್ನು ನೋಡ್ಕೊಳ್ಳಿ, ನೀವು ನೋಡಿಕೊಂಡು ಇಲ್ಲಿ ನಾವು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಬೆಲ್ಟ್ ಪಟ್ಟಿ ಎಡ್ಜು ಹಾಗೆಯೇ ಪೆಟಿಕೋಟ್ನ ಎಡ್ಜು ಎರಡೂ ಸಹ ಈಕ್ವಲ್ ಆಗಿ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆ ಎಡ್ಜಲ್ಲೂ ಸಹ ಈ ಬೆಲ್ಟ್ ಪಟ್ಟಿನ ಈ ಥರ ಡಬಲ್ ಫೋಲ್ಡ್ ಮಾಡಿ ಪೆಟಿಕೋಟ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈ ಬೆಲ್ಟ್ ಪಟ್ಟಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡಿರೋದನ್ನು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಈ ಬೆಲ್ಟ್ ಪಟ್ಟಿನ ಈ ಥರ ನಾವು ಓಪನ್ ಮಾಡ್ಕೊಳ್ಬೇಕು. ಪೆಟಿಕೋಟ್ ಅನ್ನೋದು ಸೀದಾ ಸೈಡ್ ಮೇಲೆ ಇಟ್ಕೊಳ್ಬೇಕು. ಈ ಬೆಲ್ಟ್ ಪಟ್ಟಿನ ಈ ಥರ ಓಪನ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ನೀಟಾಗಿ ಒಂದು ಸಲ ನೀವು ಐರನ್ ಮಾಡ್ಕೊಳ್ಳಿ, ಫಿನಿಶಿಂಗ್ ನೀಟಾಗಿರುತ್ತೆ. ಇಲ್ಲಾಂದರೆ ನೀವು ಈ ಥರ ಬೆಲ್ಟ್ ಪಟ್ಟಿನ ಎಡ್ಜನ್ನು 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಈ ಕುಳೆನ ಒಳಗಡೆ ಇಟ್ಟು ಇದ್ರ ಮೇಲೆ ಇಟ್ಟು ಇಲ್ಲಿ ನಾವು ಇದನ್ನು ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ನಾವಿಲ್ಲಿ ಬೆಲ್ಟ್ ಪಟ್ಟಿನೂ ಸಹ ಸ್ಟಿಚ್ ಮಾಡ್ಕೊಂಡಾಯಿತು. ಒಂದು ಸಲ ನೀವು ಇದನ್ನು ಐರನ್ ಮಾಡ್ಕೊಂಡಿದ್ದೀರಿ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಇಲ್ಲೇನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಇದರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಮೇಲಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಪೆಟಿಕೋಟ್ನ ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಬಾಟಮಲ್ಲಿ ಮೊದಲಿಗೆ ನಾವು ಈ ಥರ 1/2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು, ನೋಡ್ಕೊಳ್ಳಿ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಥರ 1/2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ಇದನ್ನು ನಾವು 1 ಇಂಚ್ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಒಂದು 3/4 ಇಂಚಷ್ಟು ನೀವು ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೋದು.
ಬಾಟಮನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ಇಲ್ಲೂ ಸಹ ನಾವು ಈ ಸ್ಟಿಚ್ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಕೆಳಗಡೆಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಪ್ಪಾಗಿರುತ್ತೆ ನಮಗೆ ಬಾಟಮು, ಅದಕ್ಕೋಸ್ಕರ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಬಾಟಮ್ ಸ್ಟಿಚ್ ಮಾಡ್ಕೊಂಡಾಯಿತು. ಬಾಟಮ್ ಫಿನಿಶಿಂಗ್ ಅನ್ನೋದು ನಮಗೆ ನೋಡಿ ಈ ಥರ ಬರುತ್ತೆ. ಈಗ ಇನ್ನೊಂದು ಸೈಡು ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಅಂದರೆ ಇನ್ನೊಂದು ಸೈಡು ನಮಗೆ ಓಪನ್ ಇದೆಯಲ್ವ, ಅದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಬಾಟಮ್ ಕಡೆಯಿಂದ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡನ್ನೂ ಈಕ್ವಲ್ ಆಗಿ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಬಾಟಮ್ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಬೆಲ್ಟ್ ಪಟ್ಟಿ ಹತ್ರ ಬೆಲ್ಟ್ ಪಟ್ಟಿ ಎರಡೂ ಸಹ ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ 5 ಇಂಚ್ ಲೆಂತ್ಗೆ, ಅಲ್ಲಿವರೆಗೂ ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ನಮಗೆ, ಅಲ್ಲಿವರೆಗೂ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ಚನ್ನು ಎಂಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಮಗಿಲ್ಲಿ ಓಪನ್ ಬರುತ್ತೆ. ಇಲ್ಲಿ ನಮಗೆ ಫೈನಲ್ ಆಗಿ ಪೆಟಿಕೋಟ್ ಅನ್ನೋದು ರೆಡಿ ಆಯಿತು. ಇದಕ್ಕೆ ಈ ಬೆಲ್ಟ್ ಪಟ್ಟಿಗೆ ಒಂದು ನಾಡನ ಹಾಕ್ಕೊಂಡಿದ್ದೀವಿ ಅಂದರೆ ಫಿನಿಶಿಂಗು ಕಂಪ್ಲೀಟ್ ಆಗುತ್ತೆ. ಈ ನಾಡ ರೆಡಿ ಮಾಡ್ಕೊಳ್ಳೋದಕ್ಕೆ 1 ರಿಂದ 1.5 ಇಂಚ್ ಅಗಲದ ಪೀಸನ್ನು ತೊಗೊಳ್ಬೇಕು. ಲೆಂತು ಸೊಂಟದ ಲೂಸ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು 10 ಇಂಚ್ ಲೆಂತನ್ನು ಜಾಸ್ತಿ ತೊಗೊಳ್ಬೇಕು. ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ಕುಳೆ ಕಾಣಿಸ್ಬಾರ್ದು, ಕುಳೆ ಕಾಣಿಸ್ದಂಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಾಡನ ಈ ಥರ ರೆಡಿ ಮಾಡಿಕೊಂಡು ಇದನ್ನು ನಾವು ಬೆಲ್ಟ್ ಪಟ್ಟಿಗೆ ಹಾಕ್ಕೊಳ್ಬೇಕು. ಫೈನಲ್ ಆಗಿ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಫೈನಲ್ ಆಗಿ ಪೆಟಿಕೋಟ್ನ ಫಿನಿಶಿಂಗ್ ಅನ್ನೋದು ಈ ಥರ ಬಂದಿದೆ. ನಾಡನೂ ಸಹ ನಾನು ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನಮಗೆ ಲೆಂತ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು. ನಾನು ಆಗಲೇ ಹೇಳ್ದಂಗೆ ಸೊಂಟದ ಲೂಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾನ ತೊಗೊಳ್ಳಿ. ನೋಡಿದ್ರಲ್ವಾ ಎಷ್ಟು ನೀಟಾಗಿ ಪೆಟಿಕೋಟ್ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಥರ ನಮಗೆ ಓಲ್ಡು ಪಂಚೆ ಇದ್ದರೂ, ಓಲ್ಡ್ ಯಾವುದಾದ್ರೂ ಕ್ಲಾತ್ ಇದ್ದರೂ ಅದು ತಿಕ್ಕಾಗಿದ್ದರೆ ಸ್ವಲ್ಪ ಪೆಟಿಕೋಟನ್ನು ನಾವು ರೆಡಿ ಮಾಡ್ಕೊಳ್ಬೋದು. ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ಈ ಪೆಟಿಕೋಟನ್ನು ಯಾವ ರೀತಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.